ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ಬಂಧುಗಳೇ, ಈಗಾಗಲೇ ಧರ್ಮಸ್ಥಳದ ಭಾಗದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಹೆಣಗಳನ್ನು ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT 7,500 ಪುಟಗಳ ವರದಿಯನ್ನು ಕೊಟ್ಟಿದೆ ನ್ಯಾಯಾಲಯಕ್ಕೆ, ಬೆಳ್ತಂಗಡಿ ನ್ಯಾಯಾಲಯಕ್ಕೆ. ಸರ್ಕಾರಕ್ಕೂ ಆ ವರದಿ ತಲುಪಿದೆ. ಈಗ ಒಂದಷ್ಟು ಮಾಧ್ಯಮಗಳು ಆ SIT ವರದಿಯಲ್ಲಿ ಏನೂ ಇಲ್ಲ, ಈಗಾಗಲೇ ಯಾರ ಮೇಲೆ ಅನುಮಾನ ಮತ್ತು ಆರೋಪ ಪಡ್ತಾ ಇದ್ದರು ಅವ್ರಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂಥೇಳಿ ತೀರ್ಪನ್ನು ಕೊಡ್ತಾ ಇದ್ದಾರೆ, ಜಡ್ಜ್ಮೆಂಟನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಬುರುಡೆ ಮಾಧ್ಯಮಗಳು ಅಂತಲೇ ಕರೀಬೇಕು. ಈ ಪ್ರಕರಣಕ್ಕೆ ಬುರುಡೆ ಅಂತ ಹೆಸರಿಟ್ಟರು ಅವರು, ಈ ಒಂದು ಪ್ರಕರಣಕ್ಕೆ. ಯಾಕೆಂದರೆ ಒಂದು ಹತ್ಯಾಕಾಂಡ ಆಗಿರುವ ಈ ಭಾಗದಲ್ಲಿ ಹತ್ಯಾಕಾಂಡ ಆಗಿರುವಂಥ ಒಂದು ದೊಡ್ಡ ಆಘಾತಕಾರಿ ಮತ್ತು ಈ ಗಂಭೀರ ಪ್ರಕರಣವನ್ನು ಗೌಣ ಮಾಡೋದಕ್ಕೆ, ಅದನ್ನು ನೆಗ್ಲೆಕ್ಟ್ ಮಾಡಿ ನೋಡೋ ಕಾರಣಕ್ಕೋಸ್ಕರ, ಯಾರನ್ನೋ ಇದರಿಂದ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಮಾಧ್ಯಮಗಳು ಇದನ್ನು ಬುರುಡೆ ಪ್ರಕರಣ ಅಂಥೇಳಿ ಬಾಯಿ ಬಿಡ್ಕೊಂಬಿಟ್ವು. ಈಗ ಅವೇ ಮಾಧ್ಯಮಗಳು ಈಗ SIT 7,500 ಪುಟ, ಒಂದು ಪುಟ ಅಲ್ಲ, ಎರಡು ಪುಟ ಅಲ್ಲ, ಬರೋಬ್ಬರಿ 7,500 ಪುಟಗಳ ವರದಿ. ಅಂದರೆ ಸುಮ್ಮನೆ ಕಾಗಕ್ಕ ಗುಬ್ಬಕ್ಕನ ಕತೆ ಬರೆದಿರಲ್ಲ. ಅದರಲ್ಲಿ SIT ಅಧಿಕಾರಿಗಳು ತಾವು ಮಾಡಿರುವ ಸತ್ಯಾಂಶದ ವರದಿಯನ್ನು ಕೊಟ್ಟಿರ್ತಾರೆ. ಈ 7,500 ಪುಟಗಳ ವರದಿಯನ್ನು ಕೊಟ್ಟಿದ್ದರೂ ಕೂಡ ಒಂದಷ್ಟು ಬುರುಡೆ ಮಾಧ್ಯಮಗಳು ಅದರಲ್ಲಿ ಏನೂ ಇಲ್ಲ, ಇವರೆಲ್ಲ ಹೇಳಿದ್ದು ಸುಳ್ಳು, ಏನು ಸಿಕ್ಕಿಲ್ಲ, ಹಾಗೆ ಹೀಗೆ ಅಂತೇಳಿ ಇವರು ಈಗ ಆ ವರದಿಯ ಬಗ್ಗೆ ಕ್ಲೀನ್ ಚಿಟ್ ಕೊಡ್ತಿದ್ದಾರೆ, ಆ ವರದಿ ಬಗ್ಗೆ ತೀರ್ಪನ್ನು ಕೊಡ್ತಿದ್ದಾರೆ, ಆ ಚಾರ್ಜ್ ಶೀಟ್ ಬಗ್ಗೆ ತೀರ್ಪು ಕೊಡ್ತಿದ್ದಾರೆ ಈ ಬುರುಡೆ ಮಾಧ್ಯಮಗಳು. ಮೊದಲು ಈ ಬುರುಡೆ ಮೀಡಿಯಾ ಈ ರೀತಿ ತನ್ನ ಮಾಧ್ಯಮ ಘನತೆಯನ್ನು ಕಳ್ಕೊಂಡು ಆ ವರದಿ ಪ್ರಕಟ ಆಗೋದಕ್ಕಿಂತ ಮುಂಚೆನೇ ಎಲ್ಲ ತೀರ್ಪನ್ನು ಕೊಡುವುದರ ಬದಲಾಗಿ ಒಂದು ಮಾಧ್ಯಮ ಘನತೆಯನ್ನು ಉಳಿಸ್ಕೊಳ್ಳಲಿ. ಫಸ್ಟ್ ಆಫ್ ಆಲ್ ಇವರಿಗೆ ಮೀಡಿಯಾದ ಘನತೆಯೇ ಇಲ್ಲ. ಏಕೆಂದರೆ ಇವರು ಯಾರ್ದೋ ಹುಜೂರ್ ಬೂಟ್ನೆಕ್ಕೋ ಮೀಡಿಯಾಗಳು ಇವರೆಲ್ಲ. ಇಂಥ ಮೀಡಿಯಾಗಳು, ಎಲ್ಲ ಮೀಡಿಯಾಗಳ ಬಗ್ಗೆ ಅಲ್ಲ, ಇಂಥ ಮೀಡಿಯಾಗಳು ಈಗಲೇ ವರದಿ ಕೊಟ್ಬಿಡ್ತಿದ್ದಾರೆ, ಎಲ್ಲ ತೀರ್ಪು ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಈ ವರದಿ ಬೇಗ ಬರಲಿ, ಮಧ್ಯಂತರ ವರದಿಯಲ್ಲಿ ಏನಿತ್ತು, ಇಷ್ಟೊಂದು ಡಿಲೇ ಯಾಕೆ ಮಾಡಿದ್ರಿ, ಆ ಒಂದು ನಿಗೂಢ ಸಾವುಗಳ ಇನ್ನು ಹೆಣಗಳ ಹೂತಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಂಗ್ಲೆಗೂಡದಲ್ಲಿ ಯಾಕೆ ಅಷ್ಟೊಂದು ಶವಗಳು ಸಿಕ್ಕವು, ಅದರ ಕಥೆ ಏನು, ಸರ್ಕಾರ ಭಾಳ ಬೇಗ ಅದನ್ನು ಆ ವರದಿಯನ್ನು ಪ್ರಕಟಿಸಲಿ, ಆ ವರದಿ ಅನ್ನುವ ಕ್ರಮವನ್ನು ತೆಗೆದುಕೊಳ್ಳಿ ಅಂಥೇಳಿ ನಿಜವಾದ ಘನತೆಯನ್ನು ಇಟ್ಕೊಂಡಿದ್ದಂಥ ಒಂದು ಮೀಡಿಯಾ ಎಥಿಕ್ಸ್ ಇದ್ದಂಥ ಮಾಧ್ಯಮಗಳಾಗಿದ್ದರೆ ಅದನ್ನು ಮಾತಾಡ್ತಿದ್ರು, ಅದನ್ನು ಆಗ್ರಹ ಪಡಿಸ್ತಿದ್ರು. ಇವರೆಲ್ಲ ಬುರುಡೆಗಳು ಬೂಟ್ನೆಕ್ಕರು. ಯಾಕೆಂದರೆ ಆ ಮೀಡಿಯಾ ಘನತೆಯನ್ನು ಉಳಿಸ್ಕೊಂಡಿಲ್ಲ ಅವರು. ಸುಮ್ಮನೆ ಹೇಳ್ತಾರೆ ನಾವು ಆ ಪರ ಈ ಪರ ಮಣ್ಣು ಮೈ ಪರ್ಕೋಬೇಕಷ್ಟೇ ಇವರೆಲ್ಲ. ಸೊ ಸ್ನೇಹಿತರೆ, ಆದರೆ ಪ್ರಜ್ಞಾವಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಮಾಧ್ಯಮನೇ. ಒಂದು ಮೀಡಿಯಾ ಆಗಬೇಕು ಅಂದರೆ ಅದಕ್ಕೊಂದು ಲೋಗೋ ಇಟ್ಕೋಬೇಕು, ಏನೋ ಅವರು ಆ್ಯಂಕರ್ ಬಂದು ಮಾತಾಡಬೇಕು, ಒಂದು ದೊಡ್ಡ ಚಾನಲ್ ಇರಬೇಕು, ಎಲ್ಲ ಕಡೆ ಟೆಲಿಕಾಸ್ಟ್ ಆಗಬೇಕು, ಅವರೇ ಮಾತ್ರ ಮೀಡಿಯಾ ಅಂತ ಅಲ್ಲ. ಒಬ್ಬ ಪ್ರಜ್ಞಾವಂತ ಮನುಷ್ಯ, ಒಬ್ಬ ಮಾನವೀಯ ಮನುಷ್ಯ, ಒಬ್ಬ ಅನ್ಯಾಯವನ್ನು ಖಂಡಿಸುವ ಯಾರೇ ವ್ಯಕ್ತಿಯಾಗಲಿ ಅವನು ಕೂಡ ಮೀಡಿಯಾನೇ. ನಾನು ಮೀಡಿಯಾ, ನೀವು ಮೀಡಿಯಾ. ಬರೀ ವಿಲಿ ಕಂಡ ತಕ್ಷಣ ವಿಲಿ ಬಾಯಿ ಬಡ್ಕೊಂಬಿಟ್ರೆ ಅವರು ಮೀಡಿಯಾಗಳಲ್ಲ. ಸತ್ಯವನ್ನು ಹೇಳುವ, ನೀವು ಒಳ್ಳೆಯದನ್ನು ಬರೆದು ಅನ್ಯಾಯವನ್ನು ಖಂಡಿಸಿದ್ರೆ ನೀವು ಬರವಣಿಗೆ ಮೂಲಕನೂ ಅದೊಂದು ಮೀಡಿಯಾ. ನೀವೊಂದು ವಿಡಿಯೋ ಮಾಡಿ ಅದನ್ನು ಸತ್ಯವನ್ನು ಹೇಳಿದ್ರೆ ಅದೊಂದು ಮೀಡಿಯಾ. ನೀವು ಒಂದು ನಾಟಕದ ಮೂಲಕ ಒಂದು ಸತ್ಯವನ್ನು ಹೇಳೋ ಪ್ರಯತ್ನ ಮಾಡಿದ್ರೆ, ಅನ್ಯಾಯವನ್ನು ಖಂಡಿಸಿದ್ರೆ ಅದು ಒಂದು ಮೀಡಿಯಾ. ಒಂದು ಹಾಡಿನ ಮೂಲಕ ಸತ್ಯದ ಪರವಾಗಿ ನಿಂತರೆ ಅದೊಂದು ಮೀಡಿಯಾ. ಎಲ್ಲ ಮೀಡಿಯಾನೇ. ಒಬ್ಬ ಕಲಾವಿದ ಕೂಡ ಒಬ್ಬ ಪತ್ರಕರ್ತನೇ ಮೀಡಿಯಾನೇ, ಒಬ್ಬ ನಟನು ಕೂಡ ಮೀಡಿಯಾನೇ. ಆದರೆ ಹೇಳೋ ರೀತಿ ಬೇರೆ ಇರುತ್ತೆ. ಒಬ್ಬರು ಹಾಡಿನ ಮೂಲಕ ಹೇಳ್ತಾರೆ, ಒಬ್ಬರು ನಾಟಕದ ಮೂಲಕ ಹೇಳ್ತಾರೆ, ಒಬ್ಬರು ಸಿನಿಮಾದ ಮೂಲಕ ಹೇಳ್ತಾರೆ, ಒಬ್ಬರು ಮಾತಿನ ಮೂಲಕ ಹೇಳ್ತಾರೆ, ಇನ್ನೊಬ್ಬರು ಬರವಣಿಗೆಯ ಮೂಲಕ ಹೇಳ್ತಾರೆ. ಆದರೆ ಯಾವ ರೀತಿಯಲ್ಲಿ ಹೇಳಿದರೂ ಕೂಡ ಆ ಹೇಳುವ ಪ್ರಕ್ರಿಯೆಯಲ್ಲಿ
ಸತ್ಯ ಒಳಗಡಿರಬೇಕು, ಸತ್ಯ ಒಳಗೊಂಡಿರಬೇಕು ಮತ್ತು ಅದರಲ್ಲೊಂದು ಒಂದು ಜೀವಪರವಾದಂಥ ಒಂದು ಕಾಳಜಿ ಇರಬೇಕು. ಅನ್ಯಾಯವನ್ನು ಖಂಡಿಸುವ ಒಂದು ಅನ್ಯಾಯವನ್ನು ಖಂಡಿಸುವ ಮನೋಧರ್ಮ ಇರಬೇಕು. ಅಷ್ಟಿದ್ರೆ ಸಾಕು. ಅದು ಬಿಟ್ಟು ಬೂಟ್ ನೆಕ್ಕೋದು, ಇನ್ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಹೋಗೋದು, ಇನ್ಯಾರಿಗೋ ಇವರೇ ನ್ಯಾಯಾಲಯಗಳು ತೀರ್ಪು ಕೊಡೋದಕ್ಕಿಂತ ಮುಂಚೆ ಇವರೇ ತೀರ್ಪು ಕೊಟ್ಬಿಡೋದು, ಎನ್ಕ್ವೈರಿ ನಡೀತಿರ್ಬೇಕಾದ್ರೆ ಇವರೇ ಬಾಯಿ ಪಡ್ಕೊಳ್ಳೋದು, ಇವರೆಲ್ಲ ಮೀಡಿಯಾಗಳಲ್ಲ. ಇರಲಿ ಸ್ನೇಹಿತರೆ, ಈಗ ಧರ್ಮಸ್ಥಳ ಭಾಗದಲ್ಲಿ ಆ ಒಂದು SIT ತನಿಖೆ ಮಾಡಿದೆಯಲ್ಲ, ಅನುಮಾನಾಸ್ಪದ ಸಾವುಗಳು ಸಂಬಂಧಪಟ್ಟಂಗೆ, ಅದೊಂದು ಗಂಭೀರವಾದಂಥ ಪ್ರಕರಣ. ಬಹುಶಃ ನಾಳೆ ಗಿರೀಶ್ ಮಠಣ್ಣನವರು ಮತ್ತು ಒಂದಷ್ಟು ಸೌಜನ್ಯ ಪರ ಹೋರಾಟಗಾರರು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಮಾಡಲಿ, ನಮಗೆಲ್ಲ ಇನ್ವೈಟ್ ಮಾಡಿದ್ದಾರೆ. ಸತ್ಯಗಳು ಬರಲಿ ಅಂದರೆ ಅವರ ಆಗ್ರಹ SITಯ ವರದಿ ಬಹಳ ಬೇಗ ಪ್ರಕಟ ಆಗಲಿ. ಅಲ್ಲಾಗಿರುವಂಥ ಅನ್ಯಾಯಗಳೇನಾದರೂ ಆಗಿದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದು ಆಗಿರುತ್ತೆ. ಯಾಕೆಂದರೆ ಸತ್ಯದ ಪರವಾಗಿರೋರು ಯಾವಾಗಲೂ ಸತ್ಯವನ್ನೇ ಹೇಳ್ತಾರೆ. ನೋಡೋಣ ನಾಳೆ ಅವ್ರು ಏನು ಹೇಳ್ತಾರೆ ಅನ್ನೋದು. ಸೊ ನಾನು ಒಬ್ಬ ಪತ್ರಕರ್ತನಾಗಿ, ಒಬ್ಬ ಜವಾಬ್ದಾರಿ ಇರುವ, ಒಬ್ಬ ಪ್ರಜ್ಞಾವಂತ, ಒಬ್ಬ ಮಾನವೀಯ ಮನುಷ್ಯನಾಗಿ ನಾನು ಈ ಮೂಲಕ ಹೇಳೋದಕ್ಕೆ ಮತ್ತು ಆಗ್ರಹ ಪಡಿಸೋದೇನು ಅಂದರೆ, ರಾಜ್ಯ ಸರ್ಕಾರ ಈ ವರದಿಯನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಯಾವುದೋ ಒಂದು ತೂಕಕ್ಕೆ ಹಾಕೋದಕ್ಕೆ ಕೊಟ್ಟಿರುವಂಥ ಪುಟಗಳಲ್ಲ. ಇದು 7,000-7,500 ಪುಟಗಳ ವರದಿ ಅಂದರೆ ಅದು ತೂಕಕ್ಕೆ ಹಾಕುವಂಥ ವರದಿ ಅಲ್ಲ. ಅದು ಎಷ್ಟೋ ಜನರ ವ್ಯಥೆಯ ಕತೆ, ಬದುಕಿನ ಕತೆ, ದಮನದ ಕತೆ, ಸತ್ಯವನ್ನು ಒಳಗೊಂಡಿರುವ, ತಮ್ಮ ಬದುಕನ್ನು ಕಳಕೊಂಡಿರುವವರ ಕಥೆ, ನಾಪತ್ತೆಯಾಗಿರುವವರ ನಿಗೂಢತೆಯ ಸತ್ಯವನ್ನು ಕಂಡುಕೊಳ್ಳುವ ಸತ್ಯಾಂಶದ ಕತೆ ಅಂದರೆ ಏನು ಕಟ್ತಾ ಇಲ್ಲ, ವಾಸ್ತವವನ್ನು ಒಳಗೊಂಡಿರುವಂಥ ಒಂದು ಸ್ಟೋರಿ ಮತ್ತು ಒಳಗೊಂಡಿರುವ ವರದಿಗಳಾಗಿರುತ್ತೆ. ಯಾಕೆಂದರೆ ಅಧಿಕಾರಿಗಳು ಸುಮ್ಮನೆ ಅಲ್ಲಿ ಬುರುಡೆಗಳನ್ನು ತರೋಕ್ಕಾಗಲ್ಲ. ಇವ್ರು ಹೇಳ್ತಾರಲ್ಲ ಬುರುಡೆ ಅಂತ. ಬುರುಡೆ ಎಲ್ಲಿಂದ ತರ್ತಾರೆ? ಎಲ್ಲಿಂದ ತಂದಿದ್ದಲ್ಲ. ಆ ಬುರುಡೆಗಳು, ಆ ಮೂಳೆಗಳು, ಆ ಅಸ್ಥಿಪಂಜರ ಸಿಕ್ಕಿದ್ದು ಎಲ್ಲಿಂದಲೋ ತಂದದ್ದಲ್ಲ ಅಧಿಕಾರಿಗಳು. ಆ ಬಂಗ್ಲೆಗುಡ್ಡದ ಭಾಗದಲ್ಲೇ ತಂದಿದ್ದು. ಆ ಬಂಗ್ಲೆಗುಡ್ಡ ಭಾಗದಲ್ಲಿ ಸಿಕ್ಕಿದ್ದ ಮೂಳೆಗಳು, ಅಸ್ಥಿಪಂಜರಗಳನ್ನು FSLಗೆ ಕಳುಹಿಸಿದ್ದು. ಆ FSL ವರದಿಯನ್ನು ತರಿಸ್ಕೊಂಡಿದ್ದು. ಸೊ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದಕ್ಕೆ ಆಗ್ರಹ ಪಡಿಸ್ಬೇಕಾದ ಅವನ ಹಕ್ಕು. ನನ್ನ ತೆರಿಗೆಯ ಹಣದಲ್ಲಿ SIT ತನಿಖೆ ಎನ್ಕ್ವೈರಿ ನಡೀತಾ ಇದೆ. ನಾನೊಬ್ಬ ಜವಾಬ್ದಾರಿಯುತ ಒಬ್ಬ ಪ್ರಜೆಯಾಗಿ ಆ ಭಾಗದಲ್ಲಿ ಏನಾಯಿತು, ಗೃಹ ಇಲಾಖೆ ಆ ವರದಿಯನ್ನು ಏನು ಮಾಡ್ತು, ಆ ವರದಿಯಲ್ಲಿ ಏನಿದೆ, ಆ ವರದಿಯಲ್ಲಿ ಅನ್ಯಾಯ ಆಗಿರುವಂಥ ವಿಚಾರಗಳಿದ್ದರೆ ಅದಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅಂಥೇಳಿ ಆಗ್ರಹಿಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಒಬ್ಬ ಪ್ರಜ್ಞಾವಂತ ಮನುಷ್ಯ ಮಾಡಬೇಕಾಗಿರುವಂಥ ಜವಾಬ್ದಾರಿ. ಅದನ್ನು ನಾವು ಮತ್ತು ನೀವು ಎಲ್ಲರೂ ಮಾಡೋಣ. ಈ ಬೂಟ್ ನೆಕ್ಕೋ ಬುರುಡೆ ಮಾಧ್ಯಮಗಳು ಬಾಯ್ ಪಡ್ಕೊಳ್ಳಿ. ಯಾಕೆಂದರೆ ಅವ್ರ ಬಗ್ಗೆ ಗೌರವ ಇಲ್ಲ. ಸತ್ಯದ ಪರವಾಗಿಲ್ಲ. ಇವರು ಯಾರನ್ನೋ ಓಲೈಕೆ ಮಾಡುವ, ಇನ್ಯಾರದೋ ಪರವಾಗಿ ತಟ್ಟೆ ಹೊಡೆಯೋ ಮೀಡಿಯಾಗಳಿವು. ಒಂದಷ್ಟು ಬೆರಳೆಣಿಕೆ ಮಾಧ್ಯಮಗಳು ಸತ್ಯದ ಪರವಾಗಿ ಇನ್ನೂ ಇದ್ದಾವೆ. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಹಾಗಾಗಿ ಸ್ನೇಹಿತರೆ, ನಾವು ನಮ್ಮ ಭಾಗಗಳಲ್ಲಿ ನಮ್ಮ ಇತಿಮಿತಿಯಲ್ಲಿ ಮೀನ್ಸ್ ನಾವು ಯಾವ್ಯಾವ ರೂಪದಲ್ಲಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ಬೋದು, ಪತ್ರ ಬರಿಬೋದು, ಅಥವಾ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ಬೋದು, ಮತ್ತು ಕೇಳ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ನಾವು ವಿಡಿಯೋ ಮೂಲಕ, ಮಾತಿನ ಮೂಲಕ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ಆ SIT ವರದಿಯನ್ನು ಯಥಾವತ್ತಾಗಿ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ, ನಿಜವಾಗಲೂ ಅಲ್ಲಿ ಅನ್ಯಾಯ ಆಗಿದ್ದರೆ ಆ ಅನ್ಯಾಯಕ್ಕೆ ಕ್ರಮವನ್ನು ತೆಗೆದುಕೊಳ್ಳಿ. ಅವರು ಯಾರೇ ದೊಡ್ಡವರಿರಲಿ ಅಥವಾ ಯಾರು ಎಂಥವರೇ ಆಗಿರಲಿ, ಕಾನೂನಿನ ಅನ್ವಯ ಶಿಕ್ಷೆ ಆಗಲಿ ಮತ್ತು ಸತ್ಯಾಂಶ ಹೊರಗಡೆ ಬರಲಿ. ಅಲ್ಲಿ SIT ಅಧಿಕಾರಿಗಳು ಏನೆಲ್ಲ ಹುಡುಕಿದ್ರು, ಏನೆಲ್ಲ ಕಂಡುಕೊಂಡ್ರು, ಅಲ್ಲಿ ನೂರಾರು ಶವಗಳನ್ನು ಏನೋ ಒಂದು ರೀತಿ ಪ್ರೊಸೀಜರ್ ಅಂದರೆ ಕಾನೂನಿನ ನಿಯಮಗಳನ್ನು ಪಾಲಿಸದೆ ಅಂತ್ಯ ಸಂಸ್ಕಾರ ಮಾಡಿದ ಒಂದು ದುಷ್ಕೃತ್ಯಕ್ಕೆ ಸರಿಯಾದ ಶಿಕ್ಷೆ ಆಗಲಿ, ಅದು ಕೂಡ ಬಹಿರಂಗಗೊಳ್ಳಲಿ. ಸೊ ಎಲ್ಲ ಒಂದು ಪ್ರಜ್ಞಾವಂತ ಮನುಷ್ಯರು ಇದನ್ನು ಮಾಡಲೇಬೇಕಾಗಿದೆ. ನಾವು ಮಾಡೋಣ, ನೀವು ಮಾಡೋಣ. SIT ವರದಿ ಪ್ರಕಟಗೊಳ್ಳಲಿ. ಈ ಬುರುಡೆ ಮಾಧ್ಯಮಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸತ್ಯ ಯಾವಾಗಲೂ ಪ್ರಖರವಾಗಿರುತ್ತೆ. ಸತ್ಯ ಆ SIT ಅಧಿಕಾರಿಗಳು ಎನ್ಕ್ವೈರಿಯಲ್ಲಿ ಸಿಕ್ಕ ಸತ್ಯಗಳೇನು, ಅಲ್ಲಿ ಅವರಿಗಾದಂಥ
ಏನು ವಿಚಾರಗಳೇನು, ಅವ್ರು ಕಂಡಿಡಿದ ವಿಚಾರಗಳೇನು ಮತ್ತು ಅಲ್ಲಿ ಅನ್ಯಾಯಗಳಾಗಿದ್ದರೆ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಆಗ್ರಹಿಸೋಣ. ಏನಂತೀರಿ? ಸೊ ಸತ್ಯದ ಪರವಾದ ಈ ಹೋರಾಟಕ್ಕೆ ಸದಾ ನಾವು ನೀವು ಎಲ್ಲ ಪ್ರಯತ್ನ ಪಡೋಣ. ಒಳ್ಳೆಯ ಕೆಲಸಕ್ಕೆ ಜೊತೆಯಾಗಬೇಕಲ್ವ, ಒಳ್ಳೆಯ ವಿಚಾರದ ಬಗ್ಗೆ ನಾವು ಸದಾ ಮಾತಾಡಬೇಕು. ನಮಸ್ಕಾರ.